ನಮಸ್ಕಾರ ವೀಕ್ಷಕರೇ, ನಾನು ಮಂಜುನಾಥ್ ನಿರೋಣಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನೆಟ್ವರ್ಕ್. ಈ ಒಂದು ವಿಚಾರವನ್ನು ತಿಳಿಸೋದಕ್ಕೆ ಹಾಗೆ ಈ ಒಂದು ಸುದ್ದಿಯನ್ನು ಓದೋದಕ್ಕೆ ನನಗೆ ತುಂಬ ನೋವಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಸಿಕ್ಕು ನಮಗೆ 70-75 ವರ್ಷಗಳು ಕಳೆದರೂ ಕೂಡ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಅಸ್ಪೃಶ್ಯತೆ ಹೋಗಿಲ್ಲ. ಇವನು ದಲಿತ, ಇವನು ಬ್ರಾಹ್ಮಣ, ಇವನು ಮೇಲ್ಜಾತಿ, ಇವನು ಕೆಳಜಾತಿ ಅನ್ನುವಂತಹ ಒಂದು ಈ ತಲೆಯಲ್ಲಿ ಕೊಳಕು ಬುದ್ಧಿ ತುಂಬಿಕೊಂಡಿರುತ್ತಲ್ಲ, ಅದು ನಮ್ಮ ದೇಶದಲ್ಲಿ, ನಮ್ಮ ದೇಶದ ಜನರಲ್ಲಿ ಇನ್ನೂ ಕೂಡ ಹೋಗಿಲ್ಲ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಅದಕ್ಕೆ ಸ್ಪಷ್ಟ ಉದಾಹರಣೆ ನಿನ್ನೆ ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ನಡೆದಂತಹ ಒಂದು ಘಟನೆ. ಏನಪ್ಪಾ ಅಂತ ಹೇಳಿದ್ರೆ, ಮೇಲ್ಜಾತಿಯ ಯುವತಿಯೊಬ್ಬಳಿಗೆ ಈ ದಲಿತರ ಯುವಕನೊಬ್ಬ ಪ್ರೀತಿ ಮಾಡಿದ ಅನ್ನೋದು ಒಂದೇ ಒಂದು ಕಾರಣ, ಇವತ್ತು ಆತನ ಜೀವ ಹೋಗಿದೆ. ಈ ಯುವಕ ಹಾಗೂ ಈ ಪ್ರೀತಿ ಮಾಡಿದಲ್ಲ, ಈ ಪ್ರೀತಿ ಮಾಡಿದ ಯುವತಿಯ ಅಣ್ಣ, ಇವರಿಬ್ಬರು ಸ್ನೇಹಿತರಿದ್ದಾಗ ಮನೆಗೆ ಹೋದಾಗ ಬಂದಾಗ ಅಥವಾ ಅವರು ಪರಿಚಯ ಆದಾಗ ಅಲ್ಲಿ ಅವರ ತಂಗಿಯ ಜೊತೆಗೆ ಈ ದಲಿತರ ಯುವಕ ಏನಿರ್ತಾನಲ್ಲ, ಈತನ ಜೊತೆಗೆ ಸಲಿಗೆಯಿಂದ ಮಾತಾಡಿದಾಗ ಅಲ್ಲಿ ಪ್ರೀತಿ ಬೆಳೆದಿರುತ್ತೆ, ಇಬ್ಬರ ನಡುವೆ ಪ್ರೀತಿ ಬೆಳೆದಿರುತ್ತೆ. ಆ ಒಂದು ಪ್ರೀತಿಯ ವಿಚಾರವನ್ನ ಯುವಕ ಯುವತಿ ಇಬ್ಬರು ಕೂಡ ಈ ಯುವತಿಯ ಮನೆಯಲ್ಲಿ ತಿಳಿಸ್ತಾರೆ, ಹುಡುಗಿ ಮನೆಯಲ್ಲಿ ತಿಳಿಸಿದಾಗ ಹುಡುಗಿ ಮನೆಯಲ್ಲಿ ಅದಕ್ಕೆ ಒಪ್ಪೋದಿಲ್ಲ. ನೀನು ನೋಡಪ್ಪ, ದಲಿತರ ಜಾತಿಯವನು ನೀನು, ನಾವು ಮೇಲ್ವರ್ಗದವರು, ಈ ಸಂಬಂಧ ಕಲಿಯೋದಿಲ್ಲ, ಬೇಡ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳ್ತಾರೆ. ಹೇಳಿದಾಗ ಯುವತಿ ಈ ಯುವಕನ ಮೇಲೆ ತುಂಬಾ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಿರ್ತಾಳೆ. ಹೀಗಾಗಿ ಇಲ್ಲ, ನನಗೆ ಆ ಹುಡುಗನ ಬಿಟ್ಟಿರೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ ಈ ಯುವಕನಿಗೆ ಹುಡುಗಿ ಮನೆಯವರು ಬೆದರಿಕೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೆದರಿಕೆ ಕೂಡ ಹಾಕ್ತಾರೆ. ಕೆಲವೊಂದು ಸಾರಿ, 1-2 ಸಾರಿ ಏನೋ ಆತನ ಮೇಲೆ ಹಲ್ಲೆಯೂ ಕೂಡ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಕೂಡ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದು ತನಿಖೆ ನಂತರ ಬರುತ್ತೆ. ಅದಾದ ಬಳಿಕ ಯುವಕ ಈ ಯುವತಿಯನ್ನು ಬಿಟ್ಟು ಇರದೇ ಇದ್ದಂಥ ಸಂದರ್ಭದಲ್ಲಿ ನಾಂದೇಡ್ನ ಒಂದು ಸರ್ಕಲ್ನಲ್ಲಿ ಯುವಕ ಬರ್ತಾ ಇರ್ತಾನೆ. ಇಷ್ಟೆಲ್ಲ ವಿಚಾರ ಆದಮೇಲೆ ಯುವಕನನ್ನು ಮುಗಿಸ್ಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಯುವತಿಯ ತಾಯಿ, ತಂದೆ ಹಾಗೂ ಇಬ್ಬರು ಅಣ್ಣ ತಮ್ಮದಿರು ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದಾಗ ಈ ನಾಂದೇಡ್ನ ಒಂದು ಸರ್ಕಲ್ನಲ್ಲಿ ಯುವಕ ಬರ್ತಾ ಇರ್ತಾನೆ. ಬರುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಜನ ಯುವಕರನ್ನ ಬಿಟ್ಟು ಅಲ್ಲಿ ಗಲಾಟೆಯನ್ನು ಸ್ಟಾರ್ಟ್ ಮಾಡಿಸ್ತಾರೆ. ಅಂದ್ರೆ ಆತನ ಜೊತೆಗೆ ಜಗಳ ಮಾಡಿ ನೀವು ಅನಂತರದಲ್ಲಿ ನಾವು ಬರ್ತೇವೆ ಅಂತ ಹೇಳಿ. ಯಾವಾಗ ಗಲಾಟೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿನ ಜನಗಳಿಗೆ ಗೊತ್ತಾಗೋದಿಲ್ಲ. ಈಗ ಸಾಮಾನ್ಯವಾಗಿ ಹುಡುಗರು ಹೊಡೆದಾಡ್ಕೊಳ್ತಾ ಇರ್ತಾರೆ ಅಂದ್ರೆ ಏನೋ ವಿಚಾರ ಇರಬಹುದು ಅಂತ ಅನ್ಕೊಳ್ತಾರೆ, ಮತ್ತೆ ಅದು ಅಲ್ಲಿಗೆ ತಿಳಿಗೊಳ್ಳುತ್ತೆ ಅನ್ನುವಂತಹ ಒಂದು ಮನೋಭಾವನೆ ಇರುತ್ತೆ. ಹಾಗಾಗಿ ಅಲ್ಲಿ ಯಾರು ಕೂಡ ಅದನ್ನ ಗಮನಿಸಿಲ್ಲ, ಹಾಗೆ ಹೋಗ್ಲಿ ಬಿಡು ಅನ್ನೋ ತರ ನೋಡಿದ್ದಾರೆ. ನೋಡುತ್ತಲೇ ಆ ಯುವಕನ ಎದೆಗೆ ಗುಂಡು ಹೊಡೆದು ಯುವಕನ ಪ್ರಾಣ ತೆಗೆದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಪ್ರೀತಿ ಮಾಡಿದ್ದಕ್ಕೆ ಅಂತ ನೀವು ಅನ್ಕೊಂಡಿದ್ದೀರಿ. ಪ್ರೀತಿ ಮಾಡಿದ್ದಕ್ಕಾಗಿ ಅವನ ಪ್ರಾಣ ಹೋಗಿಲ್ಲ, ಅವನು ದಲಿತ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ ಜೀವ ಹೋಯಿತು. ಅದೇ ಅವನು ದಲಿತನಾಗಿರ್ಲಿಲ್ಲ, ಆ ಯುವತಿಗೆ ಪ್ರೀತಿ ಮಾಡಿದ ಅಂತ ಹೇಳಿದ್ರೆ, ಅವನು ಬೇರೆ ಜಾತಿಯವನಾಗಿದ್ದರೆ, ಮೇಲ್ವರ್ಗದ ಜಾತಿಯವನಾಗಿದ್ರೆ ಸರಿ ಆಯ್ತು, ಎಲ್ಲೋ ಒಂದು ಕಡೆ ಸಂಸಾರ ಮಾಡ್ಕೊತೀನಿ ಅಂತ ಬಿಟ್ಬಿಡ್ತಾ ಇದ್ರೇನು. ನೀನು ದಲಿತ, ನಮ್ಮ ಮನೆಯ ಹೆಣ್ಮಗಳನ್ನ ನೀನು ಮದುವೆ ಆದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ನಡು ರಸ್ತೆಯಲ್ಲಿ ನಿಲ್ಲಿಸಿ ಎದೆಗೆ ಗುಂಡಿಟ್ಟುಕೊಳ್ತಾರೆ. ವಿಚಾರ ಅದಲ್ಲ. ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ತಪ್ಪು ಮಾಡಿದವರು ಎಲ್ಲರಿಗೂ ಕೂಡ ಶಿಕ್ಷೆ ಆಗುತ್ತೆ. ಆಲ್ರೆಡಿ ಅವರೆಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ. ಆದರೆ ಇಲ್ಲಿ ಆ ಪ್ರೀತಿ ಅಂತ ಪವಿತ್ರವಾದದ್ದಿತ್ತು ಅಂತ ಹೇಳಿದ್ರೆ, ಖುದ್ದು ಆ ಯುವತಿನೇ ಅವರ ತಂದೆ, ತಾಯಿ, ಇಬ್ಬರು ಅಣ್ಣಂದಿರ ವಿರುದ್ಧ ದೂರು ದಾಖಲಿಸಿದ್ದಾಳೆ. ಹಾಗೆ ಆ ಯುವಕ ಸತ್ತ ಮೇಲೆ ಆ ಶವದ ಕಡೆಯಿಂದ ಅಂತಂದ್ರೆ ತಾಳಿಯನ್ನು ಕಟ್ಟಿಸ್ಕೊಂಡಿದ್ದಾಳೆ. ಅಂದ್ರೆ ಎಂತ ಪವಿತ್ರವಾದ ಪ್ರೀತಿ ಇತ್ತು ಅವರಿಬ್ಬರದು ಅಂತ ಹೇಳಿ. ಬದುಕಿದ್ರೆ ಎಲ್ಲೋ ಒಂದ್ ಕಡೆ ಜೀವನ ಮಾಡ್ಕೊಂತಿರ್ತಾರೆ, ಬಿಟ್ಬಿಡ್ಬೇಕು. ಈಗ ಒಪ್ಪದೇ ಇದ್ದಾಗ ನಾವು ನೀವು ಏನೂ ಮಾಡೋಕ್ಕಾಗಲ್ಲ. ಅವರಿಬ್ರು ಆಲ್ರೆಡಿ ಮದುವೆ ವಯಸ್ಸಿಗೆ ಬಂದಂಥವ್ರು, ತಾವು ಪರಸ್ಪರ ಪ್ರೀತಿ ಮಾಡಿದ್ರು, ಎಲ್ಲೋ ಒಂದ್ ಕಡೆ ಚೆನ್ನಾಗಿರ್ತಾ ಇದ್ರು. ಇವತ್ತು ಕೊಲೆ ಮಾಡಿ ತಾವು ಕೂಡ ಜೈಲಿಗೆ ಹೋದ್ರು, ಮಗಳ ಬದುಕನ್ನೇ ಬರ್ಬಾದ್ ಮಾಡಿದ್ರು. ಈ ಕಡೆ ಮಗಳು ಕೂಡ ಬೀದಿಗೆ ಬಂದು, ತಮ್ಮ ಕುಟುಂಬ ಕೂಡ ಬೀದಿಗೆ ಬಂತು. ಅವನ್ಯಾರೋ ಪ್ರಾಣ ಕಳ್ಕೊಂಡ. ಯಾಕೆ ಬೇಕಿತ್ತಿದೆಲ್ಲ? ಕೇಳಬೇಕು. ಅದಕ್ಕೆ ಆದಂತಹ ಕೆಲವೊಂದಷ್ಟು ಜನ ಇರ್ತಾರೆ, ಹೇಳಿಸ್ಬೇಕು. ಎಲ್ಲವೂ ಕೂಡ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಸರಿ ಆಯ್ತು ಅಂತ ಬಿಡಬೇಕು. ಎಲ್ಲೋ ಒಂದು ಕಡೆ ಚೆನ್ನಾಗಿರ್ತಾರೆ, ಹೌದಲ್ವಾ? ಹೀಗಾಗಿ ಈಗ ಅಂತಂದ್ರೆ ಯುವತಿ ಏನೋ ಬಾಡಿ ಇತ್ತಲ್ಲ, ಬಾಡಿ ಜೊತೆಗೆ ಮದುವೆಯನ್ನು ಕೂಡ ಮಾಡ್ಕೊಂಡಿದ್ದಾಳೆ. ಏನೋ ಯುವಕನ ಮನೆಯವರ ಜೊತೆಗೆ ಕೂಡ ಯುವತಿ ಇದ್ದಾಳೆ. ಇವತ್ತು ಅವರ ಮನೆಯವರ ಜೊತೆಗೆ ನಿಂತು ನಾನು ನನ್ನ ಪ್ರಿಯಕರನಿಗೆ ನ್ಯಾಯ ಕೊಡಿಸ್ತೇನೆ ಅನ್ನುವಂತಹ ಒಂದು ಶಪಥವನ್ನು ತೊಟ್ಟು ಇವತ್ತು ಮಾಧ್ಯಮಗಳ ಮುಂದೆ ಬಂದು ಕೂಡ ಅಂತಂದ್ರೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾಳೆ. ಇವತ್ತು ಏನು ಅಂತ ಹೇಳಿದ್ರೆ, ಈಗ ಏನು ಪ್ರಿಯಕರನ ಸಾವಿಗೆ ನ್ಯಾಯ ಸಿಗಬೇಕು, ತಂದೆ ಹಾಗೂ ಅಣ್ಣಂದಿರ ವಿರುದ್ಧ ನಾನು ದೂರು ದಾಖಲು ಮಾಡ್ತಾ ಇದ್ದೇನೆ. ನಮ್ಮ ಒಂದು ಈ ಏನು ಪ್ರಿಯಕರನ ಸಾವಿಗೆ ನೇರವಾಗಿ ಇವರೇ ಹೊಣೆಯಾಗಿದ್ದಾರೆ, ಇವರೇ ಕಾರಣಕರ್ತರಾಗಿದ್ದಾರೆ. ಈ ಹಿಂದೆಯೂ ಕೂಡ ಬೆದರಿಕೆ ಹಾಕಿದ್ರು, ಅದೆಲ್ಲದಕ್ಕೂ ಕೂಡ ನಾನು ಸಾಕ್ಷಿ ಹೇಳ್ತೇನೆ ಅಂತ ಹೇಳಿದಾಳೆ. ಪೊಲೀಸರು ಕೂಡ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸಮಾಜದಲ್ಲಿ ನಾವು ಹೇಳುವಂಥದ್ದಷ್ಟೇ, ಇಂತಹ ಏನು ಜಾತಿಯಿಂದಾಗಿ ನೀವು ಯಾರನ್ನೂ ಹೊಡೆಯೋದು, ಬಡಿಯೋದು, ಮತ್ತೊಂದು ಮಾಡುವಂಥದ್ದನ್ನು ಮಾಡಬೇಡಿ. ಪ್ರೀತಿ ವಿಶ್ವಾಸದಿಂದ ಹೇಳ್ಕೊಂಡು ಮಾತನಾಡುವಂಥ ಕೆಲಸ ಆಗಬೇಕು. ಒಬ್ಬರ ಜೀವ ನಮಗೆ ಕೊಡ್ಲಿಕ್ಕೆ ಅಥವಾ ಜೀವವನ್ನು ತುಂಬಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಇನ್ನೊಬ್ಬರ ಜೀವವನ್ನು ತೆಗಲಿಕ್ಕೂ ಕೂಡ ನಮಗೆ ಯೋಗ್ಯತೆ ಇಲ್ಲ. ನಮ್ಮ ದೇಶದ ನೆಲದಲ್ಲಿ ಕಾನೂನಿದೆ, ಕಾನೂನಿನ ಪ್ರಕಾರ ನಾವು ಹೋಗಬೇಕಾಗುತ್ತೆ. ಕಾನೂನಿಗೆ ವಿರುದ್ಧವಾಗಿ ಹೋದಂಥವ್ರು ಯಾರು ಕೂಡ ಉಳಿಯೋದು ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಕಾನೂನನ್ನ ಮೀರಿದಂಥವ್ರು ಯಾರು ಕೂಡ ನಮ್ಮ ದೇಶದಲ್ಲಿ ಇಲ್ಲ. ಅದಕ್ಕೋಸ್ಕರ ನಾವು ಹೇಳುವಂಥದ್ದು. ನೋಡೋಣ ಏನಾಗುತ್ತೆ ಈ ಕೇಸ್. ಇದರ ಇನ್ನಷ್ಟು ಅಪ್ಡೇಟ್ ಮಾಹಿತಿಗಳನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೇವೆ. ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಟ್ವರ್ಕ್. ನಾನು ಮಂಜುನಾಥ್ ನಿರೋಣಿ.